ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆರ್ ವಿ ಕನ್ನಡ ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ಮೂಲಂಗಿ ಸೊಪ್ಪಿಂದು ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸಾಧಾರಣವಾಗಿ ಎಲ್ಲರೂ ಮನೇಲಿ ಮೂಲಂಗಿ ಸಾಂಬಾರನ್ನ ಮಾಡ್ತೀರಾ. ಈ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಸೊಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಮೂಲಂಗಿನ ಹಾಕ್ಕೋಬೋದು ನೋಡಿ. ಈ ಥರ ಕಟ್ ಮಾಡಿ ನಾನು 4 ಮೂಲಂಗಿನ ಹಾಕ್ಕೊಂಡಿದ್ದೀನಿ ಸೊಪ್ಪು ಜೊತೆಗೆ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ಸೊಪ್ಪಿರಲಿಲ್ಲ, ಹಾಗಾಗಿ 4 ಮೂಲಂಗಿನ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಈ ಥರ ಕ್ಲೀನಾಗಿ ತೊಳ್ಕೊಬೇಕು. ಸೊಪ್ಪನ್ನೆಲ್ಲ ತೊಳೆದು ನೋಡಿ ಈ ಥರ ತೊಳ್ಕೊಳ್ತಾ ಇದ್ದೀನಿ. ತೊಳೆದು ಒಂದು ಪಾತ್ರೆಯಲ್ಲಿ ಬೇಯಕ್ಕೆ ಹಾಕಬೇಕು. ಸ್ವಲ್ಪ ನೀರಿಟ್ಟು ಬೇಯಕ್ಕೆ ಹಾಕ್ತಾಯಿದ್ದೀನಿ. ನಾನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನೆಲ್ಲ ನೋಡಿ. ಬೆಂದು ರಸನೆಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ. ನಾನು ರಸನೆಲ್ಲ ಚೆಲ್ಕೊಂಡಿದ್ದೀನಿ. ಮತ್ತು ಪಲ್ಯಕ್ಕೆ ಬೇಕಾಗುವಂಥದ್ದು ಏನೇನು ಅಂತ ಇಟ್ಕೊಂಡಿದ್ದೀನಿ. ಏನೇನು ಅಂತ ನಾನು ಹಾಕಬೇಕಾದ್ರೆ ಹೇಳ್ತಾ ಹೋಗ್ತೀನಿ ನಿಮಗೆ. ನಾನು ಒಂದು ಪಾತ್ರೆಯಲ್ಲಿ 3.5 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು 4 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 10ರಿಂದ 11 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಪಲ್ಯಕ್ಕೆಲ್ಲ ಬೆಳ್ಳುಳ್ಳಿ ಚೆನ್ನಾಗಾಗುತ್ತೆ ಅಲ್ವಾ, ಹಾಗಾಗಿ ನಾವು ಪಲ್ಯಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ. ಒಂದು ಮೀಡಿಯಮ್ ಸೈಜಿಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಕೈ ಆಡಿಸ್ಕೋಬೇಕು ಹಾಕ್ಕೊಂಡು. ಆಮೇಲೆ ಈರುಳ್ಳಿ ಮೀಡಿಯಮ್ ಸೈಜ್ದಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮ್ಲೆಟಿಗೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಈರುಳ್ಳಿನ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ಹಾಕ್ಕೊಂಡು. ಆಮೇಲೆ ನೋಡಿ ಈ ಥರ ಬೇಯ್ತಾ ಇದೆ. ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು, ಟೊಮೆಟೊನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಸೊಪ್ಪನ್ನು, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರ್ಗಿಸ್ಕೋಬೇಕು ಇವಾಗ ಹಾಕ್ಕೊಂಡು. ಬೆಂದಿದೆ ಚೆನ್ನಾಗಿ ಸೊಪ್ಪೆಲ್ಲ ನೋಡಿ, ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ನಾನು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅಷ್ಟೇ. ನಿಮಗೆ ಉಪ್ಪು ಬೇಯಬೇಕಾದ್ರೆ ಹಾಕಿರೋದು ಸಾಕಾಗಿಲ್ಲ ಅಂದರೆ ಹಾಕ್ಕೋಬೋದು. ನನಗೆ ಸ್ವಲ್ಪ ಸಾಕಾಗಿರಲಿಲ್ಲ ಉಪ್ಪು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಆಮೇಲೆ ನಾನು ಒಂದು ಭಾಗ ಕಾಯಿ ತುರಿ ಹಾಕ್ಕೊಳ್ತೀನಿ. ಪಲ್ಯಕ್ಕೆಲ್ಲ ತುಂಬ ಚೆಂದಲ್ಲ ಕಾಯಿ ಜಾಸ್ತಿ ಇದೆ, ಹಾಗಾಗಿ ಒಂದು ಭಾಗ ಕಾಯಿ ತುರಿನ ನಾನು ಇದಕ್ಕೆ ಹಾಕ್ಕೊಂಡು ನೋಡಿ ತಿರುಗಿಸ್ತಾ ಇದ್ದೀನಿ. ಮತ್ತು ಹುಳಿ ನೀವು ಬೇಕು ಅಂದರೆ ಹಾಕ್ಕೋಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಹುಳಿನ ನೀವು ಬೇಕು ಅಂದರೆ ಹಾಕ್ಕೋಬೋದು. ಈ ಥರ ತಿರ್ಸ್ಕೋಬೇಕು ಹಾಕ್ಕೊಂಡು. ನಾನೊಂದು ಅರ್ಧ ಸ್ಪೂನಷ್ಟು ಹುಳಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನನಗೆ ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ನೋಡಿ. ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಮತ್ತು ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು ಮೂಲಂಗಿ ಪಲ್ಯ. ನೀವು ಕೂಡ ಟ್ರೈ ಮಾಡಿ.